ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ವೃಷಭ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಈಗ ವೃಷಭ ರಾಶಿಯವರಿಗೆ ಒಂದು ಟೆನ್ಷನ್ ಏನು ಅಂದಾಗ, ಜೂನ್ 1ನೇ ತಾರೀಕು ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ಗುರುಬಲ ಇರಲ್ವಲ್ಲ, ನಮಗೆ ಈ ತಿಂಗಳು ಏನು ಫಲಾನುಫಲ ಸಿಗುತ್ತೆ ಅಂತ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಿ. ಎಲ್ಲ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ, ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಜ್ಯೋತಿಷ್ಯ ವಿಚಾರ ಗೊತ್ತಾಗಲಿ. ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಬಹಳ ವಿಶೇಷವಾಗಿ 27/6/2026 ಶನಿವಾರ, ಶನಿ ಪ್ರದೋಷ. ಈ ವ್ರತ ಹೇಗೆ ಮಾಡಬೇಕು ಅಂದರೆ, ಸಾಯಂಕಾಲದಲ್ಲಿ ಲಿಂಗರೂಪನಾದ ಪರಮೇಶ್ವರನನ್ನು ಪೂಜಿಸಿದಾಗ ನಿಮ್ಮ ಎಲ್ಲ ಕಾರ್ಯಗಳು, ಯತ್ನ ಕಾರ್ಯಗಳು ಜಯ ಲಭಿಸುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಅಂದರೆ ಏನು, ಶನಿ ಪ್ರದೋಷ ನೋಟ್ ಮಾಡ್ಕೊಳ್ಳಿ. 27ನೇ ತಾರೀಕು ನಿಮಗೇನು ಸಾಡೆ ಸಾತಿ ಇಲ್ಲ. ಶನಿ ಲಾಭ ಸ್ಥಾನದಲ್ಲಿದ್ದಾನೆ. ಶನಿ ನಿಮಗೆ ಯೋಗಕಾರಕ. ಇವೆಲ್ಲ ಒಳ್ಳೆ ಫಲ ಸಿಗಬೇಕಾದ್ರೆ ಈ ಡೇಟ್ನ ನೋಟ್ ಮಾಡಿಕೊಂಡು ಸಾಯಂಕಾಲ ಲಿಂಗ ರೂಪದಲ್ಲಿ, ಜ್ಯೋತಿರ್ಲಿಂಗ ರೂಪದಲ್ಲಿ ಶಿವನ ಧ್ಯಾನ ಪೂಜೆ ಮಾಡಿದ್ರೆ ನಿಮ್ಮ ಎಲ್ಲ ಮನೋಕಾಮನೆಗಳು, ಯಾಕೆಂದರೆ ಲಾಭಭಾವದಲ್ಲಿದ್ದಾನೆ, ಎಲ್ಲ ಆಸೆಗಳನ್ನು ಈಡೇರಿಸ್ತಾನೆ ಶನಿ. ಅದರಿಂದ ನೋಟ್ ಮಾಡ್ಕೊಳ್ಳಿ. ಹಾಗಾದರೆ ಪ್ರಿಯ ವೀಕ್ಷಕರೇ, ಈ ತಿಂಗಳಲ್ಲಿ ಒಟ್ಟು 5 ಗ್ರಹಗಳು ರಾಶಿ ಪರಿವರ್ತನೆ. ಈ 5 ಗ್ರಹಗಳು ಯಾವ ರೀತಿ ಫಲಾನುಫಲ ಕೊಡ್ತಾರೆ ಅಂದಾಗ, 1ನೇ ತಾರೀಕು ಡೇಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಜೂನ್ 2026, ಈಗ ಗುರು ಭಾಳ ಫಾಸ್ಟಾಗಿ ಮೂವ್ ಆಗ್ತಾ ಇದ್ದಾನೆ, ಅತಿಚಾರಿ. ಅದಕ್ಕೆ ಯುದ್ಧಗಳು ಎಲ್ಲ ನೋಡ್ತಾ ಇದ್ದೀರಲ್ಲ ನೀವು, ದೇಶ ಪ್ರಪಂಚದಲ್ಲೆಲ್ಲ ಏನು ನಡೀತಾ ಇದೆ ಅಂತ. ಗುರು ಅತಿಚಾರಿಯಾಗಿ ಕರ್ಕಾಟಕ ರಾಶಿಗೆ ಬಂದಾಗ ನಿಮಗೆ ವೃಷಭ ರಾಶಿ ಜಾತಕರಿಗೆ ಗುರುಬಲ ಅಂತ್ಯ, ಗುರುಬಲ ಇಲ್ಲ. ಕೆಲವರಿಗೆ ಗುರುಬಲ ಇತ್ತು, ಒಳ್ಳೆ ಧನ ಲಾಭ ಆಗಿದೆ, ಒಳ್ಳೆ ವಿವಾಹಗಳು, ಮನೇಲಿ ಶುಭ ಕಾರ್ಯಗಳೆಲ್ಲ ಆಗಿದೆ ಅಂತ ನೀವು ಕೆಲವರು ಹೇಳ್ತೀರಾ. ಕೆಲವರು ಗುರುಜಿ ಗುರುಬಲ ಇತ್ತು, ಏನು ಒಳ್ಳೇದಾಗಿಲ್ಲ, ಗುರು ಲಾಭಾಧಿಪತಿ ಅಂತೀರಿ, ಅಷ್ಟಮಾಧಿಪತಿ ಅಂತೀರಾ, ಯಾವುದೂ ಸಡನ್ ಲಾಭ ಆಗಿಲ್ಲ. ಯಾಕೆಂದರೆ ಒಳ್ಳೆ ಟೈಮ್ ಬಂದಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ. ಯಾಕೆ ಉಪಯೋಗಿಸ್ಕೊಳ್ಳಿಲ್ಲ? ನಿಮ್ಮ ಜಾತಿಗಳನ್ನು ನೀವು ತೋರಿಸಿಲ್ಲ, ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಿತಿಯನ್ನು ತೋರಿಸಿಲ್ಲ. ಅವಾಗೇನಾಯಿತು, ಮನೆಗೆ ಲಕ್ಷ್ಮಿ ಬಂದರೂ ಬಾಗಿಲು ತೆಗೆದೆ ನಿಮಗೆ ಅನುಕೂಲತೆಗಳನ್ನು ನೀವು ಮಾಡಿಕೊಳ್ಳಿಲ್ಲ ಅನ್ನೋದು ಸೂಚನೆ ತೋರಿಸುತ್ತೆ. ಈಗ ಅನುಕೂಲ ಯಾರಿಗಾಗಿದೆ ಅವರೆಲ್ಲ ನೀವು ಕಮೆಂಟ್ ಮಾಡ್ಬೋದು, ಯಾರಿಗೆ ಅನುಕೂಲ ಆಗಿಲ್ಲ ಅವರೆಲ್ಲ ಕೂಡ ಕಮೆಂಟ್ ಮಾಡ್ಬೋದು. ಯಾಕಂದರೆ ಗುರು ದೈವ ಗ್ರಹ, ನಿಮಗೆ ಧನಲಾಭವನ್ನು ಕೊಡಲೇಬೇಕು, ಕುಟುಂಬವನ್ನು ವೃದ್ಧಿ ಮಾಡಲೇಬೇಕು, ಗೌರವನಾದರೂ ಅಭಿವೃದ್ಧಿ ಮಾಡಬೇಕು. ಧನ ಅಂದಾಗ ಬರೀ ಹಣ ಒಂದೇ ಅಲ್ಲ, ಭೂಮಿ, ದೇವರು ಕೊಟ್ಟಂಥ ಧನ ಅಲ್ವಾ, ಭೂಮಿನೇ ಒಂದು ಚಿನ್ನ, ಚಿನ್ನನೂ ಕೂಡ ಧನ, ಬೆಳ್ಳಿ ಕೂಡ ಧನ, ದೇವರು ಸೃಷ್ಟಿ ಮಾಡಿರುವಂಥ ಧನ. ಸೃಷ್ಟಿಯಲ್ಲಿ ಏನೇನು ಸಿಗುತ್ತೆ, ಹಣ್ಣು ತರಕಾರಿ ಇವೆಲ್ಲ ಕೂಡ ಸಂಪತ್ತು. ಮನುಷ್ಯ ಮಾಡಿರೋದು ಮಾತ್ರ ಪೇಪರ್ ನೋಟು, ಅದರಲ್ಲೂ ಒಂದು ಶಕ್ತಿ, ಚೈತನ್ಯ ಶಕ್ತಿ ಇದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ಎಲ್ಲ ಥರ ಧನ ನಿಮಗೆ ಪ್ರಾಪ್ತಿ ಆಗಿರಲೇಬೇಕು. ಹಾಗಾದರೆ ಈಗ ಗುರು 3ನೇ ಮನೆಗೆ ಹೊರಟೋಗ್ತಾನೆ, ಗುರು ಬಲ ಇಲ್ಲ, ಗುರು ಶುಭ ಫಲಗಳನ್ನು ಕೊಡಲ್ಲ. ಕೆಲವರೆಲ್ಲ ಹೇಳ್ಬೋದು ಚಾನಲ್, ಗುರುಜಿ ನಿಮಗೆಲ್ಲ ಗುರು ಹುಚ್ಚನಾಗ್ಬಿಡ್ತಾನೆ, ಗುರು ನಿಮಗೆ ಅಷ್ಟಮಾಧಿಪತಿ, ಲಾಭಾಧಿಪತಿ, 3ನೇ ಮನೆಯಲ್ಲೂ ಒಳ್ಳೆ ಫಲ ಕೊಟ್ಬಿಡ್ತಾನೆ ಅಂತ. ಅದೆಲ್ಲ ರಾಂಗು. ಸತ್ಯಂ ವದ ಧರ್ಮಂ ಚರ, ಸತ್ಯವನ್ನು ಮಾತಾಡಬೇಕು, ಧರ್ಮದಂತೆ ಮಾತಾಡಬೇಕು. ಸುಮ್ಮನೆ ನೀವು ನೋಡಲಿ, ನಿಮ್ಮ ಸಂತೋಷ ಪಡಿಸೋಕ್ಕೋಸ್ಕರ ನಾನು ಏನೇನೋ ಫಲಾನುಫಲ ಹೇಳೋಕ್ಕಾಗಲ್ಲ. ನನ್ನ ಭಾವನೆ ವೃಷಭ ರಾಶಿಯವರಿಗೆ ಒಳ್ಳೇದಾಗಬೇಕು ಅನ್ನೋದೇ ಗುರು ಆಶೀರ್ವಾದ ಇದ್ದೇ ಇರುತ್ತೆ ನಂದು. ಆದರೆ ಗ್ರಹಗಳು ಏನು ಫಲ ಕೊಡ್ತಾರೆ ಅನ್ನೋದನ್ನ ಹೇಳೋದು ನನ್ನ ಕರ್ತವ್ಯ ಆಗಿರುತ್ತೆ. ಕರ್ತವ್ಯವನ್ನು ಮರೆತು ತಪ್ಪು ತಿಳುವಳಿಕೆ ನಿಮಗೆ ತಿಳಿಸೋದು ಅದು ಕೂಡ ತಪ್ಪಾಗುತ್ತೆ. ನಾನು ಧರ್ಮ ಭ್ರಷ್ಟನಾಗ್ತೀನಿ ಅನ್ನೋದನ್ನ ನನ್ನ ಆತ್ಮ ಹೇಳುತ್ತೆ. ಹಾಗಾದರೆ ಪ್ರಿಯ ವೀಕ್ಷಕರೇ, ಗುರು ಶುಭ ಫಲ ಕೊಡಲ್ಲ.
ಹಾಗಾದ್ರೆ ಏನು ಫಲಾನುಫಲ ಕೊಡ್ತಾನೆ ಅನ್ನೋದಕ್ಕೆ ಗುರುದು ಬಹಳ ವಿಸ್ತಾರವಾಗಿ ನನ್ನ ಚಾನಲಲ್ಲಿ ಸಪ್ರೇಟ್ ಆಗಿ ಗುರು ಸಂಚಾರ ಫಲ ವೃಷಭ ರಾಶಿದು ಹಾಕಿದ್ದೀನಿ, ನೀವು ಅಲ್ಲಿ ನೋಡಿ. ಆಮೇಲೆ 8ನೇ ತಾರೀಕು ಜೂನ್ 2026 ಶುಕ್ರ ನಿಮ್ಮ ಜನ್ಮರಾಶಿಯಾಧಿಪತಿ ತೃತೀಯ ಭಾವದಲ್ಲಿ ಸಂಚಾರ ಆಗ್ತಾನೆ. ಹಾಗಾದ್ರೆ ದೈವ ಗ್ರಹ ಗುರು ಶುಭ ಫಲ ಕೊಡಲಿಲ್ಲ ಅಂದ್ರೆ ಗುರುವಿನಂತೆಯೇ ಅತ್ಯಂತ ಶುಭ ಗ್ರಹನಾದ ಶುಕ್ರ ಗ್ರಹ ನಿಮಗೆ ಶುಭ ಫಲವನ್ನ ಕೊಡ್ತಾನೆ. ಗುರುವಿಗಿಂತ ವಿದ್ಯೆ ಹೆಚ್ಚು ವಿದ್ಯೆ ಕಲ್ತವನು ಶುಕ್ರಾಚಾರ್ಯರು. ಸಂಜೀವಿನಿ ವಿದ್ಯೆ ಕಲಿತಂಥವರು ಶುಕ್ರಾಚಾರ್ಯರು. ಅಂತಹ ಶುಕ್ರ ನಿಮ್ಮನ್ನ ಕಾಪಾಡ್ತಾನೆ ಈ ತಿಂಗಳು. ಹಾಗಾದ್ರೆ ಯಾವ ರೀತಿ ಕಾಪಾಡ್ತಾನೆ? ಶುಕ್ರ 3ನೇ ಮನೆಗೆ ಹೋಗಿದ ತಕ್ಷಣ ಧೈರ್ಯೇ ವಸತೆ ಲಕ್ಷ್ಮಿ, ನೀವು ಧೈರ್ಯದಿಂದ ಮುನ್ನುಗ್ಗಿ ನಿಮಗೆ ಧನ ಲಾಭ ಆಗುತ್ತೆ. ನಿಮ್ಮ ಚಿಕ್ಕ ಸಹೋದರ ಸಹೋದರಿಯ ಜೊತೆಗೆ ವ್ಯವಹಾರ ಮಾಡ್ತಾ ಇರ್ತೀರಿ. ಸನ್ ಅಂಡ್ ಬ್ರದರ್ಸ್ ಅಂತ ಹಾಕ್ಬಿಟ್ಟಿರ್ತಾರೆ. ಅಣ್ಣ ತಮ್ಮ ಸೇರಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅಥವಾ ಅಣ್ಣ ತಂಗಿ ಅಕ್ಕ ತಂಗಿ ಈ ತರ ವ್ಯವಹಾರ ಮಾಡ್ತಾ ಇದ್ರೆ ಲಾಭವನ್ನ ಹೊಂದುತ್ತೀರಿ. ಯಾರ್ಯಾರು ಕಮ್ಯುನಿಕೇಶನ್ ಸಂಬಂಧಪಟ್ಟಂತಹ ಕೆಲಸಗಳು, ಪೋಸ್ಟಲ್ ವರ್ಕ್ ಇರ್ಬೋದು, ಮೊಬೈಲ್ಗೆ ಸಂಬಂಧಪಟ್ಟಂತಹ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಇರ್ಬೋದು, ಅಥವಾ ಸಾಫ್ಟ್ವೇರ್ ಕಂಪನೀಸ್ ಇರ್ಬೋದು, ಇದೆಲ್ಲ ಕೆಲಸ ಮಾಡೋರಿಗೆ ತುಂಬ ಒಳ್ಳೆ ಲಾಭ ಆಗುತ್ತೆ. ಫಿಸಿಕಲಿ ಮೆಂಟಲಿ ಪವರ್ಫುಲ್ ಆಗಿರ್ತೀರಾ. ಸ್ಪೋರ್ಟ್ಸ್ ಆಕ್ಟಿವಿಟಿ ಏನಾದಿದ್ರೆ ಅದರಲ್ಲೂ ಜಯಶಾಲಿಗಳಾಗ್ತೀರಾ. ನಿಮ್ಮ ಧೈರ್ಯ ಅನ್ನೋದು ಹೆಚ್ಚಾಗುತ್ತೆ. ಧೈರ್ಯದಿಂದ ಮುನ್ನುಗ್ದಾಗ ನಿಮ್ಗೇನಾಗುತ್ತೆ, ತಾಯಿ ಧನಲಾಭವನ್ನ ಕೊಡ್ತಾಳೆ. ನೋಡಿ, ಹೀಗೆ ವೃಷಭ ರಾಶಿಯವರಿಗೆ ಗುರು ಇಲ್ವಲ್ಲಪ್ಪ, ಈ ತಿಂಗಳು ಏನ್ ಮಾಡೋದು? ಶನಿ ಬೇರೆ ಲಾಭ ಸ್ಥಾನದಲ್ಲಿ ಇದ್ದಾನೆ. ಶನಿನೂ ನಿಮಗೆ ಒಳ್ಳೆ ಫಲ ಆಯಾ ಭಾವದಲ್ಲಿದ್ದಾನೆ. ಆಯಾ ಅಂದ್ರೆ ಬರುವಂಥದ್ದು ಯಾವ್ದ್ರಿಂದ ಬರಬೇಕು? ಲೇಬರ್ಸ್ ಇಂದ ನಿಮಗೆ ಲಾಭ ಆಗ್ಬೇಕು, ಕಬ್ಬಿಣದ ವ್ಯಾಪಾರದಲ್ಲಿ ಲಾಭ ಆಗ್ಬೇಕು, ಮಧ್ಯ ವ್ಯಾಪಾರದಲ್ಲಿ ಲಾಭ ಆಗ್ಬೇಕು. ಶನಿ ಎಲ್ಲಾದ್ರಲ್ಲೂ ಫಲವನ್ನ ಕೊಡಬೇಕಾಗುತ್ತೆ. ಕಪ್ಪು ಬೆಳೆಗಳು ಬೆಳೀತಾ ಇರುವಂತವ್ರು, ಅಂತಹ ಯಾರು ಕಪ್ಪು ಮೆಣಸು, ಆಮೇಲೆ ಸಾಸಿವೆ, ಆಮೇಲೆ ಈ ತರ ಕಪ್ಪು ಧಾನ್ಯಗಳು ಬೆಳೆಯುವಂತಹ ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭ ಆಗುತ್ತೆ. ನಿಮ್ಮ ಅಣ್ಣ ಅಥವಾ ಅಕ್ಕ ಇದ್ರೆ ಅವರಿಂದನೂ ನಿಮಗೆ ಅನುಕೂಲಗಳಾಗುತ್ತೆ. ಗುರುಜಿ ನನ್ಗಾಗ್ಲೇ ಅಳಿಯ ಇದ್ದಾನೆ, ಅಳಿಯನಿಂದ ಲಾಭ. ಸೊಸೆ ಇದ್ದಾರೆ, ಸೊಸೆಯಿಂದ ಲಾಭ. ನೋಡಿ, ಈ ತರ ಶನಿ ಶುಕ್ರ ಇಬ್ರು ಕೂಡ ನಿಮಗೆ ಶನಿ ಮತ್ತೆ ಶುಕ್ರ ಇಬ್ರು ಕೂಡ ನಿಮಗೆ ಈ ತಿಂಗಳು ಕಾಪಾಡ್ತಾರೆ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಯಾವ ವಿಷಯದಲ್ಲಿ ನೀವು ಹುಷಾರಾಗಿರ್ಬೇಕು ಅಂದಾಗ, ಈ ತಿಂಗಳು 15 ಜೂನ್ 2026 ಸೂರ್ಯ ನಿಮ್ಮ ಜನ್ಮ ರಾಶಿಯಿಂದ ದ್ವಿತೀಯ ಭಾವಕ್ಕೆ ಸಂಚಾರ ಆಗ್ತಾನೆ, ಅಂದ್ರೆ ಮಿಥುನ ರಾಶಿಗೆ ಸಂಚಾರ ಆಗ್ತಾನೆ. ಅಲ್ಲಿವರೆಗೆ ಏನಿರುತ್ತೆ? ಅಹಂಕಾರ, ನಾನೇ, ನನ್ ಬಿಟ್ರೆ ಇಲ್ಲ. ನೀವು ಶಾಂತರಾಗಬೇಕು, ನಾನು ಅಂತ ಅನ್ಬಾರದು. ಆಗ ನೀವು ಸಫಲತೆ ಹೊಂದ್ತೀರಿ. ನಾನು ಅಂದ್ರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ನಾನು ನಾನು ಅನ್ನೋದು ನಮ್ಮಲ್ಲಿರುವಂತಹ ವಿನಯವನ್ನ ನಾಶ ಮಾಡುತ್ತೆ. ಅದಕ್ಕೆ ನಿಮ್ಮಲ್ಲಿ ಪ್ರೀತಿ ಇದೆ, ಅದನ್ನ ಜಾಗ್ರತೆ ಮಾಡ್ಕೊಳ್ಳಿ. ಶುಕ್ರ ಚೆನ್ನಾಗಿದ್ದಾನೆ. ಸೂರ್ಯನ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕಾದ್ರೆ ನೀವು ಬೆಳಿಗ್ಗೆ ಬೇಗ ಎದ್ದೇಳೋದನ್ನ ಕಲಿಬೇಕು. ಯಾರ್ಯಾರು ವೃಷಭ ರಾಶಿ ಜಾತಕರಿದ್ದೀರಿ. ಆಮೇಲೆ ನಿಮ್ಮ ಜನ್ಮ ರಾಶಿಗೆ 20/6/2026 ಮಂಗಳ ಗ್ರಹ ಜನ್ಮ ರಾಶಿಗೆ ಸಂಚಾರ ಆಗ್ತಾನೆ. ಏನಾಗುತ್ತೆ? ಮಾನಸಿಕವಾಗಿ ಕೋಪ, ಶೀಘ್ರ ಕೋಪ, ಅಥವಾ ನಿಮ್ಮ ತಾಯಿಗೆ ಕೋಪ, ನಿಮ್ಮ ಮನಸ್ಸಿಗೆ ಸಮಾಧಾನ ಇಲ್ದಂಗೆ ಮಾಡ್ಬಿಡ್ತಾನೆ. ಬಹಳ ಎಚ್ಚರ. ಬಂಧುಗಳು ಶತ್ರುಗಳಾಗುವ ಸಾಧ್ಯತೆ. ಅದಕ್ಕೆ ಬಹಳ ಎಚ್ಚರಿಕೆಯನ್ನ ವಹಿಸಬೇಕು. ಕುಜ ನಿಮ್ಮ ಜನ್ಮ ರಾಶಿಗೆ ಬಂದಾಗ ಕೆಲವರಿಗೆ ದೆವ್ವ ಭೂತಗಳಿಂದನೂ ಕೂಡ ತೊಂದರೆಗಳಾಗುತ್ತೆ. ನಿಜನ ಗುರುಜಿ, ದೆವ್ವ ಇದೆಯಾ, ಭೂತ ಇದೆಯಾ ಅಂತೀವಿ. ಯಾರನ್ನ ಸತ್ತಾಗ ಅವ್ರನ್ನ ಮನುಷ್ಯರು ಅನ್ನಲ್ಲ, ಪ್ರೇತ ಆದ್ರು ಅಂತಾರೆ. ಪ್ರೇತ ಸಂಸ್ಕಾರ ಮಾಡಬೇಕು ಅಂತಾರೆ. ಹೌದಾ ಅಲ್ವಾ? ಹೇಗೆ ಮನುಷ್ಯನಿಗೆ ಶರೀರ ಇದ್ದಾಗ ಜೀವಾತ್ಮ ಆಗಿರ್ತೀವಿ. ಯಾವಾಗ ಮನುಷ್ಯ ಶರೀರವನ್ನ ಬಿಟ್ಟು, ಅದರಲ್ಲೂ ಪ್ರೇತ ದೆವ್ವಗಳು ಅದು ಬೇರೆ, ಅವೇನಾಗುತ್ತೆ? ಶರೀರ ಇಲ್ಲದೆ ತೊಂದರೆಗಳನ್ನ ಕೊಡುವಂತಹ ಪ್ರೇತಗಳಿಗೆ ಭೂತ ಅಂತಲೂ ಕೂಡ ಕರೆಯಲಾಗುತ್ತೆ. ಅದರಿಂದ ತೊಂದರೆಗಳಾಗ್ಬೋದು. ಸುಮ್ಮನೆ ಸುಳ್ಳು ದೋಷಾರೋಪಗಳು ನಿಮ್ಮ ಮೇಲೆ ಬರುವುದು,
ಪ್ರಯಾಣಗಳಲ್ಲಿ ಅಪಾಯ ಉಂಟಾಗುವ ಸಾಧ್ಯತೆ 20ನೇ ತಾರೀಕು ಮೇಲೆ 20 ಜೂನ್ 2026 ವೃಷಭ ರಾಶಿ ಜಾತಕರು ಎಲ್ಲಾದರೂ ಸಂಚಾರ ಮಾಡಬೇಕಾದ್ರೆ ಬಹಳ ಎಚ್ಚರ. ಏನಾದರೂ ಗಾಯಗಳಾಗ್ಬೋದು, ರಕ್ತ ಬರುವಂಥದ್ದು, ಅದರಲ್ಲೂ ಶಾರ್ಪ್ ವೆಪನ್ಸ್, ಕಬ್ಬಿಣ ಅಥವಾ ಇದರೆಲ್ಲ ಲೇತ್ ವರ್ಕ್ ಎಲ್ಲ ಮಾಡೋರು ಬಹಳ ಹುಷಾರಾಗಿ ಇರಬೇಕು. ಬುಧ 3ನೇ ಮನೆಗೆ ಹೋಗ್ಬಿಡ್ತಾನೆ 22/6/2026. ಬುಧ ಕೂಡ ಬಂಧುಗಳು ಕೂಡ ಕೆಲವರೆಗೂ ನಿಮಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ನಿಮ್ಮ ಬಂಧುಗಳು, ನಿಮ್ಮ ಕುಟುಂಬನೇ ನಿಮಗೆ ಸಹಾಯಕ್ಕೆ ಬರಲ್ಲ. ಹಾಗಾದ್ರೆ ದೈವ ಗುರು ಹೋಗಿದ ತಕ್ಷಣ ಈ ಎಲ್ಲ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾರೆ. ನಿಮ್ಮನ್ನ ಕಾಪಾಡೋದು ಅಂದ್ರೆ ಶುಕ್ರ ನಿಮ್ಮನ್ನ ಕಾಪಾಡ್ತಾನೆ ಈ ತಿಂಗಳು. ಪ್ರಿಯ ವೀಕ್ಷಕರೇ, ನಾನೀಗ ವೃಷಭ ರಾಶಿ ಜೂನ್ 2026 ತಿಂಗಳ ಭವಿಷ್ಯ ತಿಳಿಸಿದ್ದೀನಿ. ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ಫೇಸ್ಬುಕ್ಕಲ್ಲಿ ಮಾಡ್ತಾ ಇದ್ದೀರಾ, ವಾಟ್ಸಪ್ ಗ್ರೂಪಲ್ಲಿ ಮಾಡ್ತಾ ಇದ್ದೀರಾ, ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಮಾಡ್ತಾ ಇದ್ದೀರಾ, ಎಲ್ಲೆಲ್ಲೋ ಶೇರ್ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಒತ್ತಿರೋದಕ್ಕೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ವೃಷಭ ರಾಶಿಯವರಿಗೆ ದೇವರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಹಾಗೆ ವೃಷಭ ರಾಶಿ ಜಾತಕರು ಏನು ಪರಿಹಾರ ಮಾಡ್ಕೋಬೇಕು? ಬೆಳಿಗ್ಗೆ ಬೇಗ ಎದ್ದೇಳಬೇಕು. ನಿತ್ಯ ನಿಯಮಿತವಾಗಿ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದ್ದರೆ ದೇವಸ್ಥಾನಕ್ಕೆ ಹೋಗಿ. ಬೆಳಿಗ್ಗೆ ನಿಮ್ಮ ಮನೆ ಹತ್ರ ಅರಳಿ ವೃಕ್ಷ ಇದ್ರೆ ಕೂತ್ಕೊಂಡು ಶಿವನ ಧ್ಯಾನ ಮಾಡಿ. ಓಂ ರುದ್ರಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ. ಒಳ್ಳೆಯದಾಗುತ್ತೆ. ಪ್ರಿಯ ವೀಕ್ಷಕರೇ, ಪರಿಹಾರ ಕೂಡ ತಿಳಿಸಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.